ಏನಾಗಿದೆ ಅವ್ರ ತಂದೆ ಏನು ಮಾಡ್ತಿದ್ರು ಸ್ವಲ್ಪ ಕ್ಲಿಯರ್ ಆಗಿ. ಚೆನ್ನವೀರಪ್ಪ ಸೂಲಹಳ್ಳಿ ಅಲ್ಟ್ರಾಟೆಕ್ ಸಿಮೆಂಟ್ದಲ್ಲಿ ಕಾರ್ಮಿಕರ ಅಧ್ಯಕ್ಷರು. ಅವರು ಎರಡನೇ ಮಗಳು. ಇಂಜಿನಿಯರ್ ಸೀಟ್ ಸಿಕ್ಕಿತ್ತು, ಹೋಗೋರಿದ್ದರು. ಅನಿವಾರ್ಯ ಪಕ್ಷ ಯಾರೋ ಆಕೆಯನ್ನು ಹೊಡೆದು ಹಾಕಿದ್ದಾರೆ. 8 ದಿವಸದ ಮ್ಯಾಗ ಗೊತ್ತಾಗಿದೆ. ನಿನ್ನೆ ಸಂಜೆ ನಾವೆಲ್ಲ ಈ ಕಡೆ ತೊಗೊಂಡು ಡೆಡ್ ಬಾಡಿ ಮೊಳಕೇಡದಿಂದ ಗುಲ್ಬರ್ಗ ಶವಗ್ರಹಕ್ಕೆ ತಂದು ಹಾಕಿದ್ದಾರೆ. ಇನ್ನೂ ಮಾಡಿದ್ದು ಜನ ಆಲ್ರೆಡಿ ಪೊಲೀಸರು ತನಿಖೆಯಲ್ಲೇ ಇದ್ದಾರೆ. ಹಿಡ್ಕೊಂಡು ಬಂದಿರಬಹುದು ಅಂತ ನಮ್ಮ ಅನಿಸಿಕೆ. 8 ದಿನ ಇವರು ಹುಡುಕಿಲ್ಲ ಮಗಳಿಗೆ. 8 ದಿನ ಹಿಡಿದು ಪೊಲೀಸರಿಗೆ ಕೊಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ. ಬೀಗರ್ ನೆಂಟರ ಬಲ್ಲಿನೂ ಕೇಳ್ತಾರೆ, ಕಂಪ್ಲೇಂಟ್ ಕೊಟ್ಟರು. ಹಾಂ ಅಂದರೂ ಆಗಿಲ್ಲ. ನಿನ್ನೆ ಇದು ಆಗಿಬಿಟ್ಟಿದೆ, ಗೊತ್ತಾಗಿದೆ. ನಿನ್ನೆ ಶವ ಪತ್ತೆ ಆಗಿದ್ದು ಫ್ಯಾಕ್ಟ್ರಿಯಲ್ಲಿ. ಬಾಡಿ ಯಾವ ಸ್ಥಿತಿ ಎಲ್ಲ ಕೊಳತು ಹೋಗಿತ್ತು. ಅಲ್ಲ ಸರ್, ಈ ಹಿಂದೆ ಅಲ್ಲಿ ಫ್ಯಾಕ್ಟ್ರಿಲಿ ಒಬ್ಬ ವಿನೋದ್ ಅಂತ ಅವರ ಕೇಸು ಇವರು ಮೆನ್ಷನ್ ಮಾಡಿರುವಂಥದ್ದು. ಅಂದರೆ ಅವ್ರ ಫ್ಯಾಮಿಲಿ ಅವರು ಇವನಿಗೆ ಕೊಲೆ ಮಾಡ್ತೀವಿ ಅಂತ ಏನದು ಬೆದರಿ ಹಾಕಿದ್ರು ಅವನಿಗೆ, ಹುಡುಗರು ಅವ್ರ ಅಪ್ಪಗ. ಈ ಥರ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ. ಅವ್ನ ನೌಕರಿ ಇವನು ಕಳೆದಾನಂತ ಇವನು ಹುಡುಗಿ ತಂದೆ ಮೇಲೆ ಇವ್ರದ್ದು ಸಂಶಯ. ಅವನೇನು ಊರಲ್ಲಿ ಇರಲಿಲ್ಲ, ದಿಲ್ಲಿಯಲ್ಲಿ ಮೀಟಿಂಗ್ ಇತ್ತು, ಅಲ್ಲಿ ಹೋಗಿದ್ದ ಅವನು. ಚೆನ್ನವೀರಪ್ಪ ಹುಡುಗಿ ತಂದೆ ಬಂದ ಮ್ಯಾಗ ಅವ್ರ ಫ್ಯಾಮ್ಲಿಗೆ ಹೋಗಿ ಭೇಟಿ ಏನೋ ಆಗಿದ್ದಾನ. ಆಯ್ತಾಯ್ತು ತಗೋಪ್ಪ, ನಮ್ಮ ಮನೆ ಬರ ಅಂತ ಹುಡುಗನ ತಂದೆ ಅಂದ. ಇವರು ಬೆದರಿಕೆ ಯಾರು ಹಾಕಿದ್ರು? ಬೆದರಿಕೆ ಇವರು ಸತ್ತವರು ಅಣ್ಣತಂದವರು. ಏನಂತ ಬೆದರಿಕೆ ಹಾಕಿದ್ರು? ಏನಂತೀನಿ, ನಿನ್ನಿಂತೆ ನನ್ನ ಮಗನ ನೌಕರಿ ಆಗಿಲ್ಲ ಕೇಳಿ ಹಿಂಗೆ ಅಂತ ಅನಿಸಿದ್ದಾರೆ ಅವನಿಗೆ. ಬೆದರಿಕೆ ಸಂಘರ್ಷಗಳು ಏನಿದ್ರೆ ಅವ್ರ ಲೆವೆಲ್ನಲ್ಲಿ ಇರ್ಬೇಕು, ಮಕ್ಕಳವರೆಗೂ ಅದೇ ಬಂತ ಅನ್ಸುತ್ತೆ. ಈಗ ಬೆದರಿಕೆ ಹಾಕಿದಾಗ ಇವ್ರು ಕಂಪ್ಲೇಂಟ್ ಕೊಡಲಿಲ್ಲ, ಕೊಟ್ಟಿದ್ದಾರೆ ಪೊಲೀಸರು. ಅವಾಗ ಇದು ಮಾಡಿದ್ದಾರೆ. ನಮ್ಮ ಮಗಳು ಮಿಸ್ಸಕ್ ಅಂದ್ರೂ ನಾವು ಊರು ಜನ ಕರೆದಿದ್ದೀವಿ ಅವ್ರ ತಂದೆಗೆ. ಬಂದು 4 ಮಂದಿ ಕುಂತು ಮಾತಾಡಿ ಬಗೆಹರಿಸಂಬಾಪ ಅಂತ. ಅದೇನೋ ಯೂನಿಯನ್ದು ಇದ್ರ ನಿಂತ ಅವನಿಗೆ ಬರೋಕ್ಕಾಗಲಿಲ್ಲ ಮೊಳಕೆ. ಕ್ವಾರ್ಟರ್ಸಲ್ಲಿ ಇರ್ತದೆ ಸರ್, ಕ್ವಾರ್ಟರ್ಸಲ್ಲಿ. ಹಾಂ ಫ್ಯಾಕ್ಟ್ರಿ. ತಮ್ಮ ಹೆಸರು? ದೇವೇಂದ್ರಪ್ಪ ಹಳಿಜೋಳ.